ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮನುಷ್ಯನಿಗೆ ದೇಹದ ಆರೋಗ್ಯ ಎಷ್ಟು ಮುಖ್ಯನೋ ಮನಸ್ಸಿನ ಆರೋಗ್ಯ ಕೂಡ ಅಷ್ಟೇ ಮುಖ್ಯ. ಈ ಮನಸ್ಸನ್ನ ಹೇಗೆ ನಿಯಂತ್ರಿಸೋದು ಅಥವಾ ಹೇಗೆ ನೋವು ಮಾಡ್ಕೊಳ್ತಾ ಇರೋದು, ಹೇಗೆ ನೋವು ಮಾಡಿಕೊಂಡ್ರು ಅದರಿಂದ ಹೊರಗೆ ಬರೋದು ಅನ್ನೋದನ್ನ ಇವತ್ತು ನೋಡ್ತಾ ಹೋಗೋಣ. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಸಬ್ಕಾನ್ಷಿಯಸ್ ಮೈಂಡ್ ಅನ್ನೋದು ಇದ್ದೇ ಇರುತ್ತೆ. ಸೊ ನಮ್ಮ ಮನಸ್ಸು ಹೇಗಿರುತ್ತೋ ಹಾಗೇನೆ ನಮ್ಮ ಸುಪ್ತ ಮನಸ್ಸು ಕೂಡ ಹಾಗೇನೆ ಇರುತ್ತೆ. ನಮ್ಮ ಸುಪ್ತ ಮನಸ್ಸಿನ ಆಲೋಚನೆಗಳು ನಮಗೆ ಗೊತ್ತಾಗೋದಿಲ್ಲ. ಯಾಕೆಂದ್ರೆ ನಾವು ನಮ್ಮ ಮನಸ್ಸಿನ ಆಲೋಚನೆ ಅಥವಾ ನಮ್ಮ ಕಣ್ಣು ಮುಂದೆ ಇರುವಂತಹ ವಿಷಯಗಳಲ್ಲಿ ತುಂಬಾ ಬ್ಯುಸಿ ಆಗ್ಬಿಟ್ಟಿರ್ತೀವಿ. ನಮಗೆ ಡಿಸ್ಟ್ರಾಕ್ಷನ್ಸ್ ಅನ್ನೋದು ಅಷ್ಟು ಜಾಸ್ತಿ ಆಗಿರುತ್ತೆ. ಸೊ ಹಾಗಾಗಿ ನಮ್ಮ ಸಬ್ಕಾನ್ಷಿಯಸ್ ಲೆವೆಲ್ ಅಲ್ಲಿ ಏನಾಗ್ತಾ ಇದೆ ಅನ್ನೋದು ನಾವು ತಿಳ್ಕೊಳ್ಳೋದಕ್ಕಾಗಲ್ಲ. ಸೊ ಹೀಗಿರುವಾಗ ನಮ್ಮ ಸಬ್ಕಾನ್ಷಿಯಸ್ನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಅನ್ನೋದನ್ನು ಇವತ್ತು ನೋಡ್ತಾ ಹೋಗೋಣ. ಸೊ ಮನಸ್ಸಿನ ಆರೋಗ್ಯ ಕೆಟ್ಟರೆ ಏನಾಗುತ್ತೆ, ಬೇಜಾರು ಅನ್ನೋದು ಆಗುತ್ತೆ, ಬೇಡ ಅನ್ಸುತ್ತೆ, ಏನು ಬೇಡ ಅಂತ ಅನ್ಸುತ್ತೆ. ಸೊ ಹೀಗೆ ಬೇಡ ಅಂತ ಅನ್ಸಿರೋ ಸಮಯದಲ್ಲಿ ನಮಗೆ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಜೀವನೇ ಬೇಡ ಅನ್ಸ್ಬೋದು, ಮನುಷ್ಯ ಬೇಡ ಅನ್ಸ್ಬೋದು, ಈ ಪಕ್ಕದಲ್ಲಿರೋ ಯಾರೂ ಬೇಡ ಅನ್ಸ್ಬಿಡ್ಬೋದು, ನಮ್ಮ ಒಬ್ಬರೇ ಇದ್ರೆ ಸಾಕು ಅನ್ಸ್ಬೋದು, ಇಲ್ಲ ಅಂದ್ರೆ ಬೇಡವೇ ಬೇಡ ಅನ್ನೋ ಮೈಂಡ್ ಸೆಟ್ಗೂ ಬಂದ್ಬಿಡ್ತೀವಿ. ಇಂತಹ ಪರಿಸ್ಥಿತಿ ಬಂದಾಗ ಏನ್ ಮಾಡಬೇಕು ಅಂತ ಅಂದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಆ ಥಾಟ್ನ ಚೇಂಜ್ ಮಾಡಬೇಕು. ಆ ಥಾಟ್ನ ಸ್ವಿಚ್ ವರ್ಡ್ಸ್ ಯೂಸ್ ಮಾಡ್ಕೊಂಡು ರಿಲೀಸ್ ಮಾಡ್ಕೋಬೇಕು. ರಿಲೀಸ್ ಇಸ್ ಆಲ್ಸೋ ವೆರಿ ಗುಡ್ ಸ್ವಿಚ್ ವರ್ಡ್. ಯಾಕೆಂದ್ರೆ ರಿಲೀಸ್ ಅಂದ್ರೆ ಏನಾಗುತ್ತೆ, ಯು ಜಸ್ಟ್ ಚಾಂಟ್ ಒಂದು 5 to 10 minutes ರಿಲೀಸ್ ಅಂತ ಹೇಳ್ಕೊಳ್ಳಿ. ನಿಮ್ಮ ಬಾಡಿಲಿರುವಂತಹ ಯಾವುದೋ ಒಂದು ಎನರ್ಜಿ ರಿಲೀಸ್ ಆಗ್ತಾ ಹೋಗುತ್ತೆ. ಅಂದ್ರೆ ನಿಮ್ಗೆ ಈ ಥಾಟ್ ನಂಗೆ ಬೇಡ ಅಂತ ನೀವು ಇಂಟ್ಯೂಷನ್ ಅಥವಾ ನಿಮ್ಮ ಮನಸ್ಸಲ್ಲಿ ಅನ್ಕೊಂಡು ರಿಲೀಸ್ ಮಾಡಿದ್ರೆ ಖಂಡಿತವಾಗೂ ಅದು ಹೊರಗಡೆ ಹೋಗುತ್ತೆ. ಇಲ್ಲ ನನಗೆ ಅದು ಮಾಡೋದಕ್ಕೆ ಇಷ್ಟ ಇಲ್ಲ, ರಿಲೀಸ್ ಚಾಂಟ್ ಮಾಡಲ್ಲ ಅಂದ್ರು ಯು ಕ್ಯಾನ್ ಲೆಟ್ ಇಟ್ ಗೋ ಬೈ ರೈಟಿಂಗ್. ಬರೆಯೋದ್ರಿಂದ ಕೂಡ ನೀವು ಎಷ್ಟೊಂದು ವಿಷಯಗಳು, ಜರ್ನಲಿಂಗ್ ಮಾಡೋದ್ರಿಂದ ಎಷ್ಟೊಂದು ರೀತಿಯಾದಂತಹ ವಿಷಯಗಳನ್ನ ನೀವು ಹೊರಗಡೆ ಹಾಕ್ಬೋದು. ನಿಮ್ಮ ಮನಸ್ಸಿನಲ್ಲಿ ಯಾರಿಗಾದ್ರೂ ಹೇಳ್ಕೊಳಕ್ಕಾಗದೇ ಇರುವಂತಹ ವಿಷಯಗಳನ್ನ ಇಲ್ಲಿ ಬರೆದು ಹಾಕ್ಬೋದು. ಇನ್ನೂ ವರ್ಸ್ಟ್ ಕೇಸ್, ನನಗೆ ಬರೆಯೋಕ್ಕೂ ಇಷ್ಟ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಟೆಲ್ ಟು ಸಂಬಡಿ ಹೂ ಕ್ಯಾನ್ ಲಿಸನ್ ಇಟ್. ಇನ್ನೊಬ್ರು ಯಾರೋ ಒಬ್ರು ನಿಮ್ಗೆ ಕಿವಿಯಾಗಿ ಕೇಳಿಸ್ಕೊತಾರೆ ಅಂತ ನಿಮ್ಗೆ ಯಾರು ಅನ್ನಿಸ್ತಾರೋ ಅವ್ರ ಹತ್ರ ಕುತ್ಕೊಂಡು ಹೇಳಿ. ಬಟ್ ಈ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ. ಯಾಕೆ ಅಂದ್ರೆ ಅವ್ರು ಇನ್ನೊಬ್ರಿಗೆ ಹೋಗಿ ಹೇಳಲ್ಲ ಅನ್ನೋದು ಯಾವ ಗ್ಯಾರಂಟಿ. ಸೊ ಹಾಗಾಗಿ ನಿಮ್ಮ ಬರ್ಡನ್ನ ನೀವೇ ರಿಲೀಸ್ ಮಾಡ್ಕೋಬೇಕು ಅಂದ್ರೆ ಬೆಸ್ಟ್ 2 options. One is chant the release, or you can write the words. Whatever you are feeling, you just write it, tear it and burn it. ಅಷ್ಟೇ. ಸೊ it will be easy for you to let go. ಯಾವ ಎಮೋಷನ್ಸು ಅತಿ ಹೋಗಿಲ್ಲ ಅಂದ್ರು ಬರ್ದಿದಾಗ ಹೋಗಿರುತ್ತೆ. ಬಿಕಾಸ್ ಯಾಕೆ ಅಂದ್ರೆ ನೀವು ಬರೆಯುವಾಗ ಪ್ರತಿಯೊಂದು ವರ್ಡ್ಸ್ನು ಯೋಚನೆ ಮಾಡ್ತಾ ಬರೀತಾ ಇರ್ತೀರ. ಆ ಯೋಚನೆ ಮಾಡುವಾಗ ಎಮೋಷನ್ಸ್ ಎಲ್ಲ ಹೊರಗಡೆ ಬರ್ತಾ ಇರುತ್ತೆ. ಸೊ ದಟ್ ಈಸ್ ದ ಸೇಫೆಸ್ಟ್ ಮೆಥಡ್. ಸೊ ಹೀಗಿರುವಾಗ ನಿಮ್ಮ ಸಬ್ಕಾನ್ಷಿಯಸ್ ಲೆವೆಲಲ್ಲೂ ದಟ್ ನೀವು ರಿಲೀಸ್ ಅಂತ ಚಾಟ್ ಮಾಡಿದ ತಕ್ಷಣ ಸ್ವಿಚ್ ವರ್ಡ್ ಪಟ್ ಅಂತ ಸ್ವಿಚ್ ಆಗುತ್ತೆ, ಏನು ರಿಲೀಸ್ ಮಾಡ್ಲಿಕ್ಕೆ ಹೇಳ್ತಿದ್ದಾರೆ ಅಂತ. ಯಾಕೆ ಅಂದ್ರೆ ಹೇಗೆ ಸ್ವಿಚ್ ವರ್ಡ್ಸ್ ವರ್ಕ್ ಆಗುತ್ತೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನನಗೆ ಸ್ವೀಟ್ ಅಂತ ಅನ್ಸುತ್ತೆ. ಸ್ವೀಟ್ ಅಂದಿದ ತಕ್ಷಣ ಏನ್ ಬರುತ್ತೆ ಬಾಯಲ್ಲಿ, ಕೆಲವ್ರಿಗೆ ಸ್ವೀಟ್ ಇಷ್ಟ ಇರೋರಿಗೆ ನೀರು ಇರುತ್ತೆ, ಇನ್ನು ಕೆಲವರಿಗೆ ಸ್ವೀಟ್ ಇಷ್ಟ ಇಲ್ಲ ಅನ್ನೋರಿಗೆ ಅಂತ ಅನ್ಸುತ್ತೆ. ಏನೋ ಒಂದು ಬಟ್ ರಿಯಾಕ್ಷನ್ಸ್ ಅಂತೂ ಬರುತ್ತಾ. ಹಾಗೇನೆ ಈ ಸ್ವಿಚ್ ವರ್ಡ್ಸ್ಗೂ ನಿಮ್ಮ ಬ್ರೈನ್ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಗೊತ್ತಾ ಇರುತ್ತೆ, ಓ ರಿಲೀಸ್ ಅಂದ್ರೆ ತೆಗ್ದು ಹಾಕ್ಬೇಕು, ಏನೋ ತೆಗ್ದು ಹಾಕು ಅಂತ ಇದ್ದಾರೆ, ಏನ್ ತೆಗ್ದು ಹಾಕ್ಲಿ ಅಂತ ಅದೇ ಒಪ್ಕೊಂಡು ಓ ಈ ಮೂಡಿಂದ ರಿಲೀಸ್ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ಲೆಟ್ ಇಟ್ ಗೋ. ಹೊರಗಡೆ ಹೋದ್ರೆ ದಟ್ ಈಸ್ ದ ಬೆಸ್ಟ್ ಪಾರ್ಟ್. ನಿಮ್ಮ ಮನಸ್ಸಿನಲ್ಲಿರುವಂತಹ ಭಾರ ಅನ್ನೋದು ಕಮ್ಮಿ ಆಗ್ತಾ ಹೋಗುತ್ತೆ. ಪ್ರತಿಯೊಂದು ಎಕ್ಸಸೈಸ್ ಅಲ್ಲೂ ನಿಮ್ಗೆ ನೀವು ಹೇಳ್ಕೊಳ್ಬೇಕಾಗಿರುವಂತಹ ವಿಷಯ ಏನು ಅಂದ್ರೆ, ನಾನು ಮೆಂಟಲಿ ತುಂಬಾ ಸ್ಟ್ರಾಂಗ್ ಇದ್ದೀನಿ. ದ ಮೂಮೆಂಟ್ ವೆನ್ ಯು ಸೇ ಯು ಆರ್ ಅ ಸ್ಟ್ರಾಂಗ್, ಯುವರ್ ಬಾಡಿ ಆ್ಯಂಡ್ ಯುವರ್ ಸಬ್ಕಾನ್ಷಿಯಸ್ ವಿಲ್ ರೆಕಗ್ನೈಸ್ ಯು ಆರ್ ಅ ವೆರಿ ಸ್ಟ್ರಾಂಗ್ ಪರ್ಸನ್ ಅನ್ನೋದು. ಹಾಗಾಗಿ ಪ್ರತಿಯೊಬ್ಬರಿಗೂ ಹೇಳ್ತೀನಿ, ಪ್ರತಿಯೊಬ್ಬರು ಕೂಡ ಹೆಲ್ದಿ ಆಗಿರ್ಬೇಕು ಅಂದ್ರೆ ನೀವು ನಿಮ್ಮ ಮನಸ್ಸನ್ನ ತಿಳಿಯಾಗಿ ಇಟ್ಕೊಳ್ಳಿ. ಪ್ರತಿದಿನ ಸಂಜೆ ಈ ಲೆಟ್ ಗೋ ಆಕ್ಟಿವಿಟಿ ಮಾಡಿ, ಅಥವಾ ದಿನ ಶುರುವಾಗುವಾಗಲೇ ಈ ಲೆಟ್ ಗೋ ಆಕ್ಟಿವಿಟಿ ಮಾಡಿ. ಇಫ್ ಇನ್ ಕೇಸ್ ಎರಡೂ ಸಮಯ ಆಗಿಲ್ಲ ಅಂದ್ರೆ ನೀವು ಎದ್ದಿದ್ದ ಮೂಮೆಂಟ್ ಯಾವ್ದಿರುತ್ತೋ ಆ ಮೂಮೆಂಟಲ್ಲಿ ಲೆಟ್ ಗೋ ಆಕ್ಟಿವಿಟಿ ಮಾಡಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ, ಬೆಳಿಗ್ಗೆ ಬೇಗ ಎದ್ದೊಳ್ಳಿ. ಬೇಗ ಎದ್ದಾಗ ನಿಮ್ಮ ಮನಸ್ಸು ಒಂಥರ ನಿರ್ಮಲ ಸ್ಥಿತಿಯಲ್ಲೇ ಇರುತ್ತೆ. ಯಾಕೆಂದರೆ
ಯಾವ ಡಿಸ್ಟ್ರಾಕ್ಷನು ನಿಮ್ಮ ಸುತ್ತ ಇರಲ್ಲ, ಯಾರು ಇನ್ನೂ ಎದ್ದಿರಲ್ಲ, ತುಂಬಾ ನಿಶ್ಶಬ್ದವಾಗಿರುತ್ತೆ, ಯಾರ ಗಿಜಿಗಿಜಿನೂ ಇರಲ್ಲ, ಓನ್ಲಿ ಪಕ್ಷಿಗಳದ್ದು ಆ್ಯಂಡ್ ದ ಹೋಲ್ ಯೂನಿವರ್ಸಸ್ ವಿಸ್ಪರಿಂಗ್ ತರ ಇರುತ್ತೆ. ಅಂತ ಸಮಯದಲ್ಲಿ ನೀವು ಏನೇ ಮ್ಯಾನಿಫೆಸ್ಟ್ ಮಾಡಿದ್ರು ಅಥವಾ ಏನೇ ನಿಮ್ಮ ಸಬ್ ಕಾನ್ಷಿಯಸ್ ಲೆವೆಲಲ್ಲಿ ಥಿಂಕ್ ಮಾಡಿದ್ರು ಕೂಡ ಈಸಿಯಾಗಿ ವರ್ಕ್ ಆಗ್ತಾ ಹೋಗುತ್ತೆ. ಆ ಟೈಮಲ್ಲೇ ನೀವು ನಿಮ್ಮ ಎಮೋಷನ್ಸ್ನ ರಿಲೀಸ್ ಮಾಡ್ತಾ ಹೋಗ್ಬೋದು. ಸೊ ದಿಸ್ ಇಸ್ ಆಲ್ಸೋ ವೆರಿ ಗುಡ್ ಥಿಂಗ್. ಇನ್ನು ಈಸಿಯೆಸ್ಟ್ ವೇ ಏನು ಅಂದರೆ, ಯು ಕ್ಯಾನ್ ಈಟ್ ಸ್ವೀಟ್ಸ್. ಅಂದರೆ ತುಂಬ ಜಾಸ್ತಿ ತಿನ್ನಬಾರ್ದು. ಸೊ ಈ ಸ್ವೀಟ್ಸಿಂದನೂ ಡೋಪಮೈನ್ ಎಫೆಕ್ಟ್ ಸಿಗುತ್ತೆ. ಸೊ ಶುಗರ್ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗೋದ್ರಿಂದ ನಿಮ್ಮ ಬಾಡಿಗೆ ಒಂದು ಖುಷಿಯಾದಂತಹ ವಿಚಾರ ಅಂತ ಅನಿಸಿ ಅಥವಾ ಖುಷಿಯಾಗಿರುವ ಟೇಸ್ಟ್ ಅಂತ ಅನಿಸಿ ಯು ಫೀಲ್ ಲೈಟ್. ನಾವು ನೋವು ಮಾಡಿಕೊಳ್ಳದೆ ಹೇಗೆ ಇರೋದು ಅಂತ ಅಂದರೆ, ಯಾವುದೇ ವಿಷಯವನ್ನು ಆದರೂ ಸರಿ ಲೈಟಾಗಿ ತೆಗೆದುಕೊಳ್ಳೋದನ್ನ ಕಲ್ತ್ಕೋಬೇಕು. ಇಂಥ ಕಷ್ಟದಂತಹ ಪರಿಸ್ಥಿತಿ ಬಂದರೂ ಈಸಿಯಾಗಿ ಸಾಲ್ವ್ ಮಾಡ್ತೀನಿ ಅನ್ನೋ ಆಟಿಟ್ಯೂಡ್ ನಮಗೆ ಇರಬೇಕು. ಬೆಳಿಗ್ಗೆ ಎದ್ದಿದ ತಕ್ಷಣವೇ ಈ ಅಫರ್ಮೇಷನ್ಸ್ಗಳನ್ನು ನಾವು ಹೇಳುವಾಗ, ಸೊ ಐ ಆಮ್ ಮೆಂಟಲಿ ಸ್ಟ್ರಾಂಗ್ ಅಂತ ಅನ್ನೋದ್ರಿಂದನೂ, ಅಥವಾ ಐ ಹ್ಯಾವ್ ಆಲ್ ದ ಪೇಷನ್ಸ್ ಲೆವೆಲ್ ಟು ಲೆಟ್ ಗೋ ಆಲ್ ದ ಪ್ರೆಷರ್ ಅಂತ ಅಂದ್ಕೊಳ್ಳೋದ್ರಿಂದನೂ, ನೀವು ಏನೇ ನಿಮ್ಮ ಮನಸ್ಸಿಗೆ ಹೇಳ್ತಾ ಬರ್ತಿರೋ ಅದು ಹಾಗೆ ಲಿಸನ್ ಮಾಡ್ತಾ ಬರುತ್ತೆ. ಸೊ ಎವ್ರಿ ಡೇ ಎಲ್ಲರೂ ಯಾಕೆ ಬೇಗ ಎದ್ದೇಳಬೇಕು ಅಂದರೆ, ಈ ಎಲ್ಲ ರೀಸನ್ಗೆ, ಈ ಎಲ್ಲ ಆಕ್ಟಿವಿಟೀಸ್ ಮಾಡ್ಕೊಳ್ಳುವಾಗ ನಿಮಗೆ ಡಿಸ್ಟ್ರಾಕ್ಷನ್ಸ್ ಕಮ್ಮಿ ಇದ್ದಷ್ಟು ತುಂಬ ಒಳ್ಳೆಯದು. ಹಾಗಾಗಿ ಎಲ್ಲರೂ ಮಲಗಿದ ನಂತರ ಏನಾದರೂ ಮಾಡ್ಬೋದು, ಅಥವಾ ಬೆಳಿಗ್ಗೆ ಎಲ್ಲರೂ ಹೇಳೋಕ್ಕಿಂತ ಮುಂಚೆ ನೀವೆದ್ದು ಈ ಆಕ್ಟಿವಿಟೀಸ್ ಮಾಡೋದ್ರಿಂದ ಖಂಡಿತವಾಗೂ ನಿಮ್ಮ ಮನಸ್ಸಿನಲ್ಲಿ ಒಂಥರ ಖುಷಿ ಅನ್ನೋದು ಬರ್ತಾ ಹೋಗುತ್ತೆ. ಯು ಕ್ಯಾನ್ ಸ್ಟಾರ್ಟ್ ಗಿವಿಂಗ್ ಯುವರ್ ಟೈಮ್ ಟು ಯುವರ್ ಸೆಲ್ಫ್. ನಿಮಗೆ ನೀವೇ ಒಂದು ಸಮಯವನ್ನು ನಿರ್ದಿಷ್ಟ ಮಾಡ್ಕೋತೀರಾ. ನಿಮಗೆ ನೀವೇ ಒಂದು ಖುಷಿಯಾದಂತಹ ಎನ್ವಿರಾನ್ಮೆಂಟ್, ಏನು ನಿಮಗೆ ಇಷ್ಟಗಳು ಇರುತ್ತೋ ಅದನ್ನು ನೀವು ಒಂದು ಹುಡುಕ್ತಾ ಹೋಗ್ತೀರಾ. ಹಾಗಾಗಿ ಪ್ರತಿಯೊಬ್ಬರ ಮನಸ್ಸಲ್ಲೂ ಒಂದು ಸುಪ್ತ ಮನಸ್ಸು ಅನ್ನೋದಿರುತ್ತೆ. ಅದನ್ನು ನಾವು ಅವೇಕನಿಂಗ್ ಮಾಡಿಕೊಂಡು ಅದರ ಮಾತುಗಳನ್ನು ಕೇಳ್ತಾ ಹೋದರೆ ಸಾಕು, ಎಷ್ಟೊಂದು ರೀತಿಯಾದಂತಹ ಸೊಲ್ಯೂಷನ್ಸ್ ನಮಗೆ ಸಿಗ್ತಾ ಹೋಗುತ್ತೆ. ಅದನ್ನು ಹೇಗೆ ಕೇಳೋದು ಅಂದರೆ, ದರ್ ಇಸ್ ಒನ್ ಮೆಡಿಟೇಷನ್ ಕಾಲ್ಡ್ ಸಿಲ್ವಾ ಮೆಡಿಟೇಷನ್ ಅನ್ನೋದು ಕೂಡ ಇದೆ. ಅಲ್ಲಿ ಬೇಸಿಕಲಿ ಏನಾಗುತ್ತೆ ಅಂದರೆ, ನಿಮಗೆ ಝೀರೋ ಸ್ಟೇಟ್ಗೆ ಅಥವಾ ಒಂದು ಬ್ಲ್ಯಾಂಕ್ ಸ್ಟೇಟ್ಗೆ ಹೋಗಿ ಅಲ್ಲಿ ನಿಮ್ಮ ಬಾಡಿಯಲ್ಲಿ ಆಗುವಂತಹ ಚೇಂಜಸ್ನ ಅಬ್ಸರ್ವ್ ಮಾಡಿಕೊಂಡು ಯು ಕ್ಯಾನ್ ಡಿಸೈಡ್ ವಾಟ್ ಎವರ್ ಯು ವಾಂಟ್. ಅಥವಾ ಇನ್ನೂ ಒಂದು ಅಲ್ಲಿ ಒಂದು 3 to 1 ಅಂತ ಕೌಂಟಿಂಗ್ ಬರುತ್ತೆ. ನೆಕ್ಸ್ಟ್ ಟೆಲ್ ಯು ಆರ್ ಇನ್ ಆಲ್ಫಾ ಸ್ಟೇಟ್. ಸೊ ಆಲ್ಫಾ ಸ್ಟೇಟಲ್ಲಿ ಹೋಗಿದ ತಕ್ಷಣ ಯು ಕ್ಯಾನ್ ವಿಜುವಲೈಸ್ ವಾಟ್ ಎವರ್ ಯು ವಾಂಟ್ ಟು ಲೆಟ್ ಗೋ ಆರ್ ವಾಟ್ ಎವರ್ ಯು ವಾಂಟ್ ಟು ಹಿಯರ್. ಒಂದೆರಡು ದಿನ ಇದು ಕಲಿಯೋದಕ್ಕೆ ಅಥವಾ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಯಾಕೆಂದರೆ ಸೈಲೆನ್ಸಲ್ಲಿ ನಮ್ಮನ್ನು ನಾವು ಕುತ್ಕೋಬೇಕು. ಹಾಗಾಗಿ ಪ್ರತಿಯೊಂದು ದಿವಸನೂ ಒಂದು 5 minutes ಸೈಲೆನ್ಸಲ್ಲಿ ಇರುವಂತಹ ಇದನ್ನು ಮಾಡಿದ್ರೆ, ಏನೂ ಯೋಚನೆ ಮಾಡಿದೆ ಅಥವಾ ಏನೇ ಯೋಚನೆ ಬಂದರೂ ಐ ಜಸ್ಟ್ ಲೆಟ್ ಗೋ ಆಫ್ ಆಲ್ ದಿಸ್ ವರೀಸ್ ಅಥವಾ ಆಲ್ ದಿಸ್ ಟೆನ್ಷನ್ಸ್ ಅಂತ ನೀವು ಅಂದ್ಕೊಂಡು, ಸೊ ಜಸ್ಟ್ ಲೆಟ್ ಗೋ ಮಾಡಿದ್ರು ಕೂಡ ವೆರಿ ಈಸಿಯಾಗಿ ನೀವು ಸೈಲೆಂಟ್ ಮೆಡಿಟೇಷನ್ ಕೂಡ ಮಾಡ್ಬೋದು. ಸೊ ದೀಸ್ ಆರ್ ಆಲ್ ದ ಥಿಂಗ್ಸ್. ನಾವು ಯಾವಾಗ ನಮ್ಮ ಮನಸ್ಸನ್ನು ನಮ್ಮ ಕಂಟ್ರೋಲಲ್ಲಿ ನಾವು ಇಟ್ಕೋತೀವೋ, ನಮ್ಮ ಎಮೋಷನ್ಸ್ನ ನಮ್ಮ ಕಂಟ್ರೋಲಲ್ಲಿ ಇಟ್ಕೋತೀವೋ, ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಅಸ್ ಟು ಗೇನ್ ದ ನಾಲೆಡ್ಜ್ ಆರ್ ಟು ಲೀವ್ ವೆರಿ ಹ್ಯಾಪಿ ಲೈಫ್. ಇನ್ನೊಬ್ರು ಏನು ಮಾಡ್ತಾರೆ ಅಥವಾ ಇನ್ನೊಬ್ರು ಏನು ಹೇಳ್ತಾರೆ ಅನ್ನೋದನ್ನು ನಾವು ಎಷ್ಟು ಯೋಚನೆ ಮಾಡ್ತೀವೋ ಅಷ್ಟು ನಮ್ಮ ಜೀವನ ಒಂದು ಮೆಸ್ಸಪ್ ಥರ ಆಗ್ತಾ ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಬಿಕಾಸ್ ಅವ್ರು ಹೇಳಿದ್ರು ಅಂತ ನೀವು ಕೇಳ್ತೀರಾ, ಕೇಳಿದ ನಂತರ ಅದಕ್ಕೆ ತಕ್ಕನಾಗಿ ಆ್ಯಕ್ಷನ್ಸ್ನ ಮಾಡೋದಕ್ಕೆ ಹೋಗ್ತೀರಾ. ನಿಮಗೆ ಇಷ್ಟ ಇದ್ದು ಮಾಡಿದ್ರೆ ದಟ್ ಈಸ್ ವೆರಿ ವೆಲ್ ಆ್ಯಂಡ್ ಗುಡ್. ಬಟ್ ನಿಮಗೆ ಇಷ್ಟ ಇಲ್ಲದ್ರೆ ನೀವು ಮಾಡೋದಕ್ಕೆ ಹೋದರೆ ದಟ್ ವಿಲ್ ಕ್ರಿಯೇಟ್ ಎನಿ ಒಂದು ಬರ್ಡನ್ ಥರನೋ ಅಥವಾ ಒಂಥರ ಹಿಂಸೆ ಥರನೋ ಆಗ್ತಾ ಹೋಗುತ್ತೆ. ಹಾಗಾಗಿ ಪ್ರತಿಯೊಂದು ವಿಷಯನೂ ನೀವು ಮಾಡುವಾಗಲೂ, ಪ್ರತಿಯೊಂದು ಕೆಲಸ ನೀವು ಮಾಡುವಾಗಲೂ ಪ್ರೀತಿಯಿಂದ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನಿಮ್ಮ ಸಬ್ ಕಾನ್ಷಿಯಸ್ನ ನೀವು ಟ್ರೈನ್ ಮಾಡಬೇಕು ಅಂತ ಅಂದರೆ ಆಲ್ಫಾ ಸ್ಟೇಟಲ್ಲಿ ಯು ಕ್ಯಾನ್ ಟ್ರೈ ಅಫರ್ಮೇಷನ್ಸ್ ಎಲ್ಲ ರೆಡಿ ಮಾಡುವಂಥದ್ದು, ಅಥವಾ ನಿಮ್ಮನ್ನು ನೀವು ಮೋಟಿವೇಟ್ ಮಾಡ್ಕೋಬೇಕಂದ್ರೂ ಆಲ್ಫಾ ಸ್ಟೇಟ್ ಇಸ್ ದಿ ಬೆಸ್ಟ್ ಸ್ಟೇಟ್. ಈ ಸ್ಟೇಟು ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಅಥವಾ ಬೆಳಿಗ್ಗೆ ಎದ್ದೋಳೋಕ್ಕಿಂತ ಮುಂಚೆ ಒಂದು ಡ್ರೌಸಿನೆಸ್ ಇರುತ್ತಲ್ಲ, ದಟ್ ಈಸ್ ಕಾಲ್ಡ್ ಯುವರ್ ಆಲ್ಫಾ ಸ್ಟೇಟ್. ಆ ಟೈಮಲ್ಲಿ ನಿಮ್ಮ ಮನಸ್ಸಿಗೆ ಏನು ಲೆಟ್ ಗೋ ಮಾಡಬೇಕು ಅಂತ ಇದ್ದೀರೋ ಅದನ್ನು, ಅಥವಾ ನಿಮ್ಗೆ ಏನು ಬೇಕು ಅಂತ ಇದ್దో ಅದನ್ನು ಯೋಚನೆ ಮಾಡೋದ್ರಿಂದ ಈಸಿಯಾಗಿ ವರ್ಕ್ ಆಗ್ತಾ ಹೋಗುತ್ತೆ. ಪ್ರತಿಯೊಬ್ಬರು ಕೂಡ ಜರ್ನಲಿಂಗ್ ಮಾಡೋದ್ರಿಂದ ತಮ್ಮ ಎಮೋಷನ್ಸನ್ನು ಒಂದು ಹತೋಟಿಯಲ್ಲಿ ಇಟ್ಕೋಬೋದು. ಏನು ನಾನು ಯೋಚನೆ ಮಾಡ್ತೀನಿ, ನನ್ನ ಥಾಟ್ ಪ್ಯಾಟ್ರನ್ಸ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಕೂಡ
ಅದರಲ್ಲಿ ಡಿಫೈನ್ ಮಾಡ್ತಾ ಹೋಗುತ್ತೆ. ಸೊ ಐ ಹೋಪ್ ಎಲ್ರಿಗೂ ಈ ಟಾಪಿಕ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಹೊಸ ಟಾಪಿಕ್ ನನಗೆ ಭೇಟಿ ಆಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.